ಈ ಹೋರಾಟ ಹೇಗೆ ಶುರು ಆಯ್ತಮ್ಮ? ಯಾವ ವಯಸ್ಸಲ್ಲಿ ಶುರು ಆಯ್ತು? ಯಾಕೆ, ಯಾವ ಕಾರಣದಿಂದ ಈ ಶುರು ಆಯ್ತು ಹೋರಾಟ? ನನಗೆ ಅಮ್ಮ 19 ವರ್ಷ ನನಗೆ. ನಾವು ತುಂಬ ಬಡವರು. ಅಪ್ಪ ಅಮ್ಮ ಎಲ್ಲ ಕೂಡ ಕೂಲಿಕಾರು. ಅವರೆಲ್ಲ ಕೂಡ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ನಾವು 3 ಜನ ಮಕ್ಕಳು. ನಾನು ಅದನ್ನೆಲ್ಲ ಸಾಕಷ್ಟು ಇದರಲ್ಲಿ ಹೇಳಿದ್ದೀನಿ. ತಮ್ಮ ತಂಗಿ ಶಾಲೆಗೆಲ್ಲ ಹೋಗುವಾಗ ನನಗೆ 5ನೇ ಕ್ಲಾಸ್ ಮಾತ್ರ ಓದೋಕ್ಕಾಗಿದ್ದು. ಅದು ಹಲವಾರು ರೀತಿ ಇರ್ಬೋದು. ಶಾಲೆಗಳಿದ್ವು. ಗೌರ್ಮೆಂಟ್ ಶಾಲೆ, ನಮ್ಮ ಮನೆ ಪಕ್ಕಕ್ಕೇ ಗೌರ್ಮೆಂಟ್ ಶಾಲೆ. ನಮ್ಮ ತಮ್ಮ ನಮ್ಮ ತಂಗಿ ಓದಿದ್ದೆಲ್ಲ ಅಲ್ಲೇ. ಆದರೆ ಅಪ್ಪ ಅಮ್ಮನ ಜವಾಬ್ದಾರಿ ಇರ್ಬೋದು, ಅಥವಾ ಬೇಜವಾಬ್ದಾರಿ ಇರ್ಬೋದು, ಅಥವಾ ನಾನು ಹೋಗ್ಲಾರ್ದಂಥ ವಿಷಯ ಇರ್ಬೋದು, ಇವೆಲ್ಲ ಕೂಡ ಗೊತ್ತಿಲ್ಲ. ಆದರೆ ನನಗೆ ಜಾಸ್ತಿ ಕಲಿಯೋಕ್ಕಾಗಲಿಲ್ಲ. ತಂಗಿ ತಮ್ಮನ ನೋಡ್ಕೊಂಡು ಮನೆಯಾಗಿರ್ತಕ್ಕಂಥದ್ದು. ಆಮೇಲೆ ಬೆಳೀತಾ ಬೆಳೀತಾ ನಮ್ಮ ಅಪ್ಪನಿಗೆ ಒಂದು ಎಲ್ಲೋ, ಅಯ್ಯೋ ನನ್ನ ಮಕ್ಕಳನ್ನ ಇಬ್ಬರನ್ನ ಏನೋ ಸ್ವಲ್ಪ ಓದಿದ್ರು, ನನ್ನ ದೊಡ್ಡ ಮಗಳು ಓದಲಿಲ್ಲಲ್ಲ ಅನ್ನೋ ಸ್ವಲ್ಪ ಇತ್ತು. ನಮ್ಮಪ್ಪ ಯಾವಾಗಲೂ ಒಂದು ಸ್ವಲ್ಪ ಅಂತಿದ್ರು. ಆಗ ಇದು ರಾಟಿ ಟ್ರೈಲರಿಂಗ್ ನಾನು ಹೋಗ್ತಿದ್ದೆ ಸ್ವಲ್ಪ, ಒಂದು 12-13 ವರ್ಷದಲ್ಲಿ. ಆಗ ಅದನ್ನೆಲ್ಲ ಕೂಡ ಕಲಿತು ಮನೆಯಲ್ಲೇ ಬಟ್ಟೆ ಹೊಲ್ತಕ್ಕಂಥದ್ದು ಇದೆಲ್ಲ. ನಾನು ಕೂಲಿ ಎಂದೂ ಹೋಗಿಲ್ಲ. ಅಪ್ಪ ಅಮ್ಮ ಹೋಗ್ತಿದ್ರು, ಹೊಲಕ್ಕೆಲ್ಲ ಕೆಲಸಕ್ಕೆಲ್ಲ ಹೋಗ್ತಿದ್ರು. ನಾನು ಹೋಗಲಿಲ್ಲ. ನನಗೆ 11 ವರ್ಷ, 12 ವರ್ಷ, 13 ವರ್ಷ ಅವೆಲ್ಲ ಕೂಡ ರಾಟಿ ತೊಗೊಂಡು ಎಲ್ಲ ಬಟ್ಟೆ ಎಲ್ಲ ಹೊಲಿಯೋದು ಇದೆಲ್ಲ ಕೂಡ ಇತ್ತು. ನಂತರದಲ್ಲಿ ನಾನು ಮಗ್ಗ ಟ್ರೈನಿಂಗು ಹೋದೆ. ಕೈಮಗ್ಗ ನೇಯೋದು ಟ್ರೈನಿಂಗ್ ಎಲ್ಲ ಅಲ್ಲಿ ಕೊಡ್ತಿದ್ರು. ಅಲ್ಲಿ ನಾನು ಹೋದೆ. 1 ವರ್ಷ ತರಬೇತಿ ಎಲ್ಲ ಮಾಡಿದೆ. ಆ ನಂತರದಲ್ಲಿ ಒಂದು 7-8 ವರ್ಷ ನಾನು ಕೈಮಗ್ಗನ ಇದೆ. ಬಟ್ಟೆ ಮನೆ ಒಳಗಡೆನೆ ಕೆಲಸ ಮಾಡಿ ಕೈಮಗ್ಗ ಬಟ್ಟೆನೇದು ಅಲ್ಲೇ ಆಫೀಸರು ಗೌರ್ಮೆಂಟಿನರ ಬಟ್ಟೆ ತಗೊತಿದ್ರು. 8 ರೂಪಾಯಿಗೆ 1 ಮೀಟ್ರು. ಅದೆಲ್ಲ ಕೂಡ ಕೊಟ್ಟು ಆ ನಂತರದಲ್ಲಿ ಅಲ್ಲಿ ಏನಾಯ್ತು ಅಂತಂದೇಳಿದ್ರೆ ರೇಷನ್ ಕಾರ್ಡ್ಗಾಗಿ ಹೋರಾಟಕ್ಕೆ ಹೋಗ್ತಿದ್ರು ಓನೆಯಲ್ಲೆಲ್ಲ. ಓಕೆ, ಆ ವಯಸ್ಸಲ್ಲಿ ರೇಷನ್ ನನಗೆ 18-19 ವರ್ಷ. ರೇಷನ್ ಕಾರ್ಡ್ ನಮ್ಮ ಬಡವ್ರು, ನಮಗೆ ರೇಷನ್ ಕಾರ್ಡ್ ಇರಲಿಲ್ಲ. ಅಪ್ಪ ಅಮ್ಮ ಕೆಲಸ ಅವ್ರದ್ದು ಕೂಲಿ ಕೆಲಸ. ನನಗೆ ರೇಷನ್ ಕಾರ್ಡ್ಗಾಗಿ ನಾನು ಹೋರಾಟಕ್ಕೆ ಹೋದೆ. ಅಲ್ಲೆಲ್ಲ ಬಂದು ಸಂಘಟನೆ ಮಾಡಿ ಬರ್ರಿ ಅಂತೇಳಿ ಕರೆಯುವಾಗ ಬೇರೆಯವರೆಲ್ಲ ಲೀಡ್ರುಗಳು, ನಮಗಿನ ಲೀಡ್ರು. ಬರೀ ಒಂದು ರೇಷನ್ ಕಾರ್ಡಿಗಾಗಿ ನಾನು ಹೋರಾಟಕ್ಕೆ ಹೋಗಿದ್ದು. ಅಲ್ಲಿ ದೊಡ್ಡ ರೀತಿಯಲ್ಲಿ ಹೋರಾಟ, ಸುಮಾರು 1000 ಜನ ಬಡವರೆಲ್ಲ ಸೇರಿಸಿ ಅಲ್ಲೆಲ್ಲ ಹೋರಾಟಕ್ಕೆ ಹೋಗಿ ಅಲ್ಲಿಂದ ನಮಗೆ ಶುರು ಆಯಿತು ಈ ಸಂಘಟನೆ ಪರಿಚಯ. ಅಲ್ಲೆಲ್ಲ ದೊಡ್ಡ ದೊಡ್ಡ ಮುಖಂಡರುಗಳು ಇದ್ರು. ಒಬ್ಬರು ಹೆಣ್ಮಗಳು ಲೀಡ್ರು ಕೂಡ ಇದ್ಲು. ಅವರೆಲ್ಲ ಕೂಡ ಹೇಳ್ತಿದ್ರು. ಮತ್ತು ನಾವು ಆಗಾಗ ಮೀಟಿಂಗ್ ಹೋದಾಗ, ಹೋರಾಟಕ್ಕೆ ಹೋದಾಗ ಅಲ್ಲಿ ಒಂದಿಷ್ಟು ಹೇಳ್ತಿದ್ರು ನಮ್ಮ ಬಡತನಕ್ಕೆ. ನಾವೆಲ್ಲ ಏನು ನಂಬ್ಕೊಂಡಿದ್ವಿ, ನಾವೆಲ್ಲ ಅಪ್ಪ ಅಮ್ಮ ಅಂತ ಹೇಳ್ತಿದ್ದೇನೋ, ಅಯ್ಯೋ ನಮ್ಮ ಹಣೆ ಬರ, ನಾವು ಹಿಂದೆ ಏನೋ ಪಾಪ ಮಾಡಿದ್ದೀವಿ, ದೇವರು ನಮಗೆ ಶಾಪ ಏನು, ನಮ್ಗೆ ಹಿಂಗೆ ಇರಿಸ್ಯಾನ, ಹಿಂಗಿರ್ಲಿಕ್ಕೆ ಬಿಟ್ಟಿದ್ದಾನೆ ನಮಗೆ ದೇವರು, ಹಿಂಗೆ ಇರಿಸಿದಾನೆ ದೇವರು ಅಂಥೇಳಿ ಆ ದೇವ್ರ ಮೇಲೆ ಮತ್ತು ಹಣೆ ಬರ ಕರ್ಮ ಪಾಪದ ಮೇಲೆ ನಾವು ಹಿಂಗೆ ಬಂದಿದ್ವಿ. ಬಡತನ ವಿಷಯ ಅದೇನೆ ಬಡತನ. ಆ ದೇವರಾಗಿ ಹಿಂಗಿಟ್ಟದಕ್ಕಾಗಿ ನಾವು ಹಿಂಗಿದ್ದೀವಿ. ಹೌದಾ? ಇದನ್ನು ನಾವು ಅಪ್ಪ ಅಮ್ಮ ಇದನ್ನು ನಂಬಿದ್ದಾರೆ. ನಾನು ಕೂಡ ಅದನ್ನು ನಂಬಿದ್ದು. ಎಷ್ಟು ದೇವರು, ನಾನು ಮನೇಲಿದ್ದಾಗೆಲ್ಲ ಕೂಡ ನಮ್ಗೆ ಅಲ್ಲಿ ಇದು ನಂದಿಪುರ ದೊಡ್ಡ ಬಸಪ್ಪ ಅಂತ ಸುಮಾರು ಒಂದು 5-6 ಕಿಲೋಮೀಟ್ರು ದೂರ, ಕಾರ್ತಿಕ್ ಅಂತೇಳಿ 1 ವರ್ಷಕ್ಕೆ ಒಂದ್ಸಲ ಕಾರ್ತಿಕ್ ಉತ್ಸವ ಆಗ್ತಿತ್ತು. ನಾನು ನಡ್ಕೊಂಡು ಹೋಗ್ತಿದ್ದೆ ಅಲ್ಲಿಗೆ. ಆ ಥರದಲ್ಲಿ ಮತ್ತೆ ದೇವರನ್ನ ನಂಬೋದು ಇವೆಲ್ಲ ಕೂಡ. ಆಮೇಲೆ ನಮ್ಗೆ ಗೊತ್ತಾಗಿದ್ದು ಎಲ್ಲ ಅಂದರೆ ನಿಜವಾಗ್ಲೂ ಆ ಹೋರಾಟಕ್ಕೆ ಬಂದಾಗ ನಮಗೆ ಗೊತ್ತಾಗಿದ್ದು ಏನಂದರೆ ನಮ್ಮ ಬಡತನಕ್ಕೂ ಮತ್ತು ಆ ದೇವ್ರಿಗೆ ಏನೇನು ಸಂಬಂಧ ಇಲ್ಲ. ನಮ್ಮ ಬಡತನ ಎಲ್ಲಿ ನಾವು ಹುಡುಕ್ಬೇಕು ಅಲ್ಲಿ ನಾವು ಹುಡುಕ್ಬೇಕಲ್ಲ. ನಮ್ಮ ಬಡತನ ಹೋಗ್ಬೇಕಂದ್ರೆ ಏನಾಗಬೇಕು, ಅದು ಹಾಕಬೇಕು. ಅದು ಮುಂದೆ ಹೇಳ್ತೀನಿ ನಾನು. ಇದು ಹಾಕಬೇಕು ಅಂತೇಳಿ ಅವರು ಕೊಟ್ಟಂಥ ತಿಳುವಳಿಕೆ, ಅವ್ರು ಹೇಳ್ದಂಥ ಮಾತುಗಳು ಸರಿ ಅನ್ನಿಸ್ತು. ಅವರು ಒಂದು ಹಾಡು ಹೇಳ್ತಿದ್ರು ಯಾವಾಗಲೂ. ರೈತರ ಸಂಘ ಮತ್ತು ಜನವಾದಿ ಮಹಿಳಾ ಸಂಘಟನೆ ಅಂತ ಬಂದಾಗ ಹಾಡು ಹೇಳ್ತಿದ್ರು. ಇದು ಏನು, ರಟ್ಟೆಯ ಬಿಟ್ಟರೆ ಆಸ್ತಿ ಇಲ್ಲದ ಬಡವರ ಬಗ್ಗರದು ಈ ಸಂಘ ಯಾರದು ಅಂಥೇಳಿ ಹಾಡು ಹೇಳ್ತಿದ್ರು. ಅಂದರೆ ಈ ರೀತಿಯಲ್ಲಿ ಹಾಡುಗಳು ಹೇಳ್ತಕ್ಕಂಥದ್ದು, ಹೋರಾಟದ ಹಾಡುಗಳು ಇವೆಲ್ಲ ಕೂಡ ಬಹಳ ಹತ್ರ ತಂತು ನನ್ನ ಮನಸ್ಸಿನಲ್ಲೇ ಕೂಡ ಒಂದು ಆಲೋಚನೆನೇ ದಿಕ್ಕನೇ ಬೇರೆ ಆಗಿರ್ತಕ್ಕಂಥದ್ದು. 19 ವರ್ಷ ಆಮೇಲೆ ನಾನು ಮತ್ತೆ ನಿರಂತರ ನಾನು ಹೋರಾಟ ಮತ್ತು ಮೀಟಿಂಗ್ ಎಲ್ಲ ಬಂದಾಗ 23-24 ವರ್ಷ ಆಯಿತು. 24 ವರ್ಷ ನಾನು ಒಂದು ಸ್ವಲ್ಪ ಮದುವೆ ಆಗಿತ್ತಾ ಅಮ್ಮ? 24 ವರ್ಷದ ನನ್ನ ಮದುವೆ ಆಯಿತು. ಅದಕ್ಕಿಂತ ಮುಂಚೆ ತಂದೆ ತಾಯಿ ಬಿಡ್ತಾ ಇದ್ರು? ಹೌದು, ಇದೆಲ್ಲ ಹೋಗಿ ಬರಕ್ಕೆ ಹೇಳ್ತಿದ್ರು. ಯಾಕಂದ್ರೆ ಅಲ್ಲಿ ನಮ್ಮ ಓಣಿಯಲ್ಲಿ ಲೀಡ್ರುಗಳೆಲ್ಲ ಇದ್ರು. ಲೀಡ್ರೆಲ್ಲ ಇದ್ದಾಗ ಅವ್ರ ಜೊತೆಗೆ ಹೋಗ್ಬೋದು ಅಂತೇಳಿ. ಸುತ್ತಮುತ್ತ ಏನಾದ್ರು ನೀವು ಆ ಥರ ಒಂದು ವಾತಾವರಣ ನೋಡಿದ್ರ? ಇಲ್ಲ ನಾನು ಇದ್ರ ಬಗ್ಗೆ ಏನಾದ್ರು ಮಾಡಬೇಕು ಅಂತ, ಇಲ್ಲ ಬರೀ ನಿಮ್ಮ ಮನೇಲಿ ನೋಡಿ ನಿಮ್ಗೆ ಅನಿಸ್ತಾ? ನಮ್ಮ ಮನೆಯಲ್ಲಿ
ಪ್ರತಿಯೊಬ್ಬರು ಕೂಡ ಅಲ್ಲಿ ಬಂದಂಥ ಸಾವಿರಾರು ಜನ ಕೂಡ ಅವರೇ ಅಲ್ಲ, ಅಲ್ಲಿ ಬಂದಂಥ ಸಾವಿರಾರು ಜನ, ನೂರಾರು ಜನ ಬಡವರೇ ಅಲ್ಲ. ಹೌದು. ಅವ್ರಿಗೆಲ್ಲ ಏನಾದರೂ ಒಂದು ಬೇಕಂದ ಅನ್ನೋ ಕಾರಣಕ್ಕೆಲ್ಲ ಬಂದಿದ್ದು. ಅವರೆಲ್ಲ ಸರಿಯಾಗಿದ್ರೆ ಅವ್ರು ಯಾಕೆ ಬರ್ತಾರೆ ಹೋರಾಟಕ್ಕೆ, ಅವ್ರು ಯಾಕೆ ಬರ್ತಾರೆ ಮೀಟಿಂಗು, ಅವ್ರು ಯಾಕೆ ಇಂಥವೆಲ್ಲ ಸಹಿಸ್ಕೊಂಡು ಬಿಸಿಲು ಮಳೆ ಇರಲಿ ಚಳಿ ಇರಲಿ ಯಾಕೆ ಇದನ್ನು ಸಹಿಸ್ಕೊಂಡು ಅವ್ರು ಬರ್ತಾರೆ ಅಂತೇಳಿದ್ರೆ ಅವ್ರ ಮನೆ ಒಳಗಡೆ ಅವ್ರ ಸಮಸ್ಯೆ ಎಲ್ಲಿ ನಮಗೆ ಬಗೆಹರಿತೈತಿ, ಯಾರು ನಮ್ಗೆ ಏನಾದರೂ ರೇಷನ್ ಕಾರ್ಡ್ ಕೊಡಿಸ್ತಾರ, ಯಾರಾದರೂ ನಮಗೆ ಮನೆ ಈ ಥರದಲ್ಲಿ ಒಂದು ಆಲೋಚನೆಯಿಂದ ಬಂದಂಥ ಜನ ಅಲ್ಲ. ಸೊ ಅವಾಗ ನಿಮಗೆ ಪರಿಚಯ ಆಯಿತು ಹೋರಾಟ ಏನಕ್ಕೆ ಅದು ಮಾಡಬೇಕು ಅನ್ನೋಂಥದ್ದು. ನಂತರದಲ್ಲಿ ನಾನು ಕಂಟಿನ್ಯೂ ಆಗಿ ಆ ಹೋರಾಟದಲ್ಲಿ ಒಂದು ಸಣ್ಣ ಲೀಡ್ರ್ ಆದೆ ನಾನು. ಅಲ್ಲಿ ನನ್ನ ನಾಯಕತ್ವದಲ್ಲಿ 94ರಲ್ಲಿ ಒಂದು ಹೋರಾಟ ಎಲ್ಲ ನಡೀತು. ಒಬ್ಬ ಹೆಣ್ಮಗಳ ಮೇಲೆ ದೌರ್ಜನ್ಯ ನಡೀತು. ಆ ದೌರ್ಜನ್ಯ ನಡೆದಾಗ ಫಸ್ಟ್ ನನ್ನ ಹೋರಾಟ ಅದನ್ನು ನಾನು ನಿರಂತರ ಹೋರಾಟ ಅಂದರೆ ಎಷ್ಟು ದೊಡ್ಡ ದೌರ್ಜನ್ಯ ಮಹಿಳೆ ಅಂತ ಹೇಳಿದ್ರೆ ಕೂಲಿ ಕೆಲಸ ಕೇಳಿದಕ್ಕೆ ಆ ಎಮ್ಮನ ಬಟ್ಟೆ ಬಿಚ್ಚಿ ಹುಡಿದು ಆಡಾಗಲೇ ಎಲ್ಲ ಕೂಡ ಮಾಡಿರ್ತಕ್ಕಂಥದ್ದು. ಅವರು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಆ ಎಮ್ಮನ ಕಂಪ್ಲೇಂಟ್ ತಗೊಳ್ಳಿಲ್ಲ ಪೊಲೀಸ್ನವರು ಸ್ಟೇಷನ್ನಲ್ಲಿ. ಮೊದಲನೇ ಹೋರಾಟ. ಯಾವ ವಯಸ್ಸಿಗಮ್ಮ ಇದು? ಈ 23-24 ವರ್ಷ ಇರ್ಬೋದು. ಆಮೇಲೆ ಮತ್ತೆ ನಮ್ಮ ಹತ್ರ ಬಂದರು. ನಾವೆಲ್ಲ ಹೋಗಿ ಕುಂತ್ಕೊಂಡು ಸ್ಟೇಷನ್ ಮುಂದೆ ಎಲ್ಲ ಕಂಪ್ಲೇಂಟ್ ಮಾಡಿಸಿ ಆ ಎಮ್ಗೆಲ್ಲ ಕೂಡ ರಕ್ಷಣೆ ಕೊಟ್ವಿ. ಆ ಎಮ್ಮನ ಮನೆಗೆಲ್ಲ ನುಗ್ಗಿ ಅವ್ರದೇ ಜಾತಿ ಜನಾಂಗದವರು ಆ ಎಮ್ಮನೆಲ್ಲ ಮನೆಗೆ ನುಗ್ಗಿ ಎಲ್ಲ ಹೊಡಿಬೇಕು, ನೀನು ಯಾಕೆ ಇದನ್ನು ಮಾಡ್ತೀಯ, ಅಲ್ಲಿ ಯಾಕೆ ಕೇಳಕ್ಕೆ ಹೋದೆ ನೀನು, ಅವನೆಲ್ಲ ದೊಡ್ಡ ಭೂಮಾಲೀಕ, ಅವ್ರ ಮನೆಗೆ ಯಾಕೆ ಹೋದೆ ನೀನು ಅಂತ ಹೇಳಿ. ಆಮೇಲೆ ನನಗೆಲ್ಲ ಕೂಡ ನೀನು ಇವ್ರ ಜಾತಕ್ಕೆ ನೀನು ಆಕೆ ಜಾತಿ ಯಾಕೆ ಕಟ್ಕೊಂಡು ನೀನು ಹೋರಾಟ ಮಾಡ್ತೀಯ ಅಂತ ನನ್ನ ಮೇಲೆ ದೌರ್ಜನ್ಯ ಇವೆಲ್ಲ ಕೂಡ ನಡೆದು. ಯಾರು ಒಬ್ರಿಗೊಬ್ರು ಸಪೋರ್ಟ್ ಮಾಡಬಾರ್ದು ಅಂತೇಳಿ ಮಹಿಳೆ ಇನ್ನೊಬ್ಳು ಮಹಿಳೆ ಅದು ಅವಾಗ ನೀವು ಹೇಳ್ದಂಗೆ ನಾವು ಜಾತಿ ನೋಡ್ಬೇಕಾ ಇಲ್ಲ ಬರೀ ಮಹಿಳೆ ಅಂತ ನೋಡ್ಬೇಕಾ? ಹಂಗೆ ನಾವು ಜಾತಿ ನೋಡ್ಲಿಲ್ಲ. ಮಹಿಳೆಗೆ ಅಪಮಾನ ಆಗತ್ತೆ. ಅವರು ಗಂಡ ಮತ್ತೆ ಎರಡು ಮಕ್ಕಳು ಕಟ್ಕೊಂಬಂದು ಕೂತ್ಕೊಂಡಳಾಕಿ, ನೀವು ಸಹಾಯ ಮಾಡದಿದ್ರೆ ನಾನು ವಿಷ ಕುಡಿ ಸಾಯ್ತೀನಿ ಅಂತ ಹೇಳ್ತಾಳೆ. ಸಹಾಯಕ್ಕೆ ಬಿಡ್ಬೇಕು ಅವ್ರನ್ನ. ಹೌದಾ? ಆಮೇಲೆ ನಾವೇನು ಮಾಡಿದ್ವಿ, ಸರಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಅವ್ರನ್ನ ದೊಡ್ಡ ಭೂಮಾಲಕ ಅವನು ನಮ್ಮ ತಾಲೂಕಿಗೆ, ಅವನಿಗೆಲ್ಲ ಕೂಡ 3 ತಿಂಗಳು ಅವನಿಗೆ ಮತ್ತು ಅವರು ಸಪೋರ್ಟ್ ಮಾಡಿದಂಥವ್ರು ಎಲ್ಲರಿಗೂ ಕೂಡ 3 ತಿಂಗಳು ಒಳಗಡೆ ಹಾಕ್ಸಿ. ಸಖತ್ ಒತ್ತಡ ಇರುತ್ತೆ. ಹೌದು, ಅಲ್ಲ ಬೇರೆ ಬೇರೆ ಕಡೆಯಿಂದ ಒತ್ತಡಗಳು ಬೇರೆ ಇಡೀ ರಾಜ್ಯದಂತ ಹೋರಾಟ ಮಾಡಿದ್ರು ಪ್ರಗತಿ ಪರವಾಗಿರ್ತಕ್ಕಂಥ ಸಂಘಟನೆಗಳು ಅವತ್ತಿನ ಸಂದರ್ಭದಲ್ಲಿ. ಹಾಗಾಗಿ ಸಪೋರ್ಟ್ ತಗೊಂಡು ಅದನ್ನೆಲ್ಲ ಒಳಗೆ ಹಾಕಿ ನಂತರದಲ್ಲಿ ಮತ್ತು ಆ ಎಮ್ಮನ ಮನೆಗೆಲ್ಲ ನುಗ್ಗಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರನ್ನೆಲ್ಲ ಕೂಡ ಹೊಡಿಬೇಕಂತ ಪ್ರಯತ್ನ ಮಾಡಿದ್ರು. ಅಲ್ಲೆಲ್ಲ ಕೂಡ 2 ಜನರನ್ನ PC-ಗಳೆಲ್ಲ ಹಾಕಿಸಿ ಒಂದು 15-20 ದಿವಸ ಅವರಿಗೆಲ್ಲ ಕಾವಲು ಕೊಡಿಸಿ. ಎಷ್ಟು ಜನ ಇದ್ರು ಅಮ್ಮ ಆ ಸಮಯದಲ್ಲಿ ಇದೆಲ್ಲ ಮಾಡ್ಬೇಕಾದ್ರೆ? ನಿಮ್ಮ ಜೊತೆ ತುಂಬಾ ಜನ ಇದ್ರು. ತುಂಬಾ ಅಂದ್ರೆ ಅಂತ್ಯ ಕೊಡ್ಬೇಕು ಅಂದ್ರೆ ಸುಮ್ಮನೆ ಒಂದು 15-20 ಜನ ಎಲ್ಲ ಕೂಡ ಇದ್ವಿ. ಮತ್ತೆ ಅಂತ ಸಂದರ್ಭದಲ್ಲಿ ಕೆಲವು ಪ್ರಗತಿಪರ ಸಂಘಟನೆಗಳು, ರೈತರ ಸಂಘಟನೆ ಇರ್ಬೋದು, ಮಹಿಳಾ ಸಂಘಟನೆ ಇರ್ಬೋದು, ಇವರೆಲ್ಲ ಕೂಡ ಸಪೋರ್ಟ್ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗೂ ಸಪೋರ್ಟ್ ಮಾಡಿದ್ವಿ. ಎಲ್ಲ ಅವತ್ತು ಫೋನ್ ಇರ್ಲಿಲ್ಲ, ಪತ್ರಿಕೆಯಲ್ಲೆಲ್ಲ ನೋಡ್ತಿದ್ವಿ ನಾವು. 94ರಲ್ಲಿ 1994 ಇವೆಲ್ಲ ಕೂಡ ನಾವು ಪತ್ರಿಕೆಯಲ್ಲೇ ನೋಡ್ತಿದ್ವಿ. ಅವರು ಅಲ್ಲಿ ಊರಾಗ ನಮ್ಮನ್ನು ಸಪೋರ್ಟ್ ಮಾಡಿ ಹೋರಾಟ ಮಾಡ್ಯಾರ, ಈ ಊರಲ್ಲಿ ನಮ್ಮನ್ನು ಸಪೋರ್ಟ್ ಮಾಡಿ ಹೋರಾಟ ಮಾಡ್ಯಾರ ಅಂತೇಳಿ. ಇದೇ ವಿಷಯ ಇವತ್ತು ಒಂದು ಸ್ವಲ್ಪ ವರ್ಷಗಳ ಮುಂಚೆ ಮಣಿಪುರಲ್ಲಿ ನಡೆಯುತ್ತೆ. ಆಮೇಲೆ ಇವತ್ತು ನಾವು ನೋಡ್ತೀವಿ ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದೇ ನಡೀತಾ ಇದೆ. ಯಾವ್ದು ನೀವು ಹೇಳಿದ್ದು 1994 ನಡೀತು, ಅದೇ ಇವತ್ತು ನಡೀತಾ ಇದೆ ಅಲ್ವಾ? ಅದನ್ನು ಕೂಡ ಮಣಿಪುರಲ್ಲಿ ನಡೆದಂತ ಘಟನೆ ಕೂಡ ನಾವು ಮೊನ್ನೆ ವಿರೋಧ ಮಾಡಿ ಹೋರಾಟ ಮಾಡಿದ್ವಿ. ಇಲ್ಲಿ ಹೌದು, ಇಲ್ಲೆಲ್ಲ ಮಾಡಿದ್ವಿ. ಹೌದು, ನಿಂತಿಲ್ಲ, ಯಾವತ್ತು ನಿಂತಿಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ. ಇವತ್ತು ನಿಂತಿಲ್ಲ, ಅವತ್ತು ನಿಂತಿಲ್ಲ, ಸುಮಾರು ವರ್ಷಗಳಿಂದ. ಮತ್ತೆ ಸಾವಿತ್ರಿ ಬಾಪುಲೆ, ಜ್ಯೋತಿ ಬಾಪುಲೆ ಮಾಡಿದ್ದೇನು? ಇಂಥ ದಬ್ಬಾಳಿಕೆದ ಮತ್ತು ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಅವರು. ಹೌದಾ? ಮತ್ತೆ ಹೆಣ್ಮಕ್ಳಿಗೆ ಅಕ್ಷರ ಬೇಡ ಅಂತ ಹೇಳ್ತು ಅವತ್ತು. ಹೌದು, ವಿದ್ಯೆನ ಕಲಿಬಾರ್ದು ಹೆಣ್ಮಕ್ಳೆಲ್ಲ ಆಸ್ತಿ ಹಕ್ಕ ಬೇಡ ಅಂತ ಹೇಳ್ತಿತ್ತು. ಹೌದು. ಮತ್ತೆ ಹೆಣ್ಮಕ್ಳಿಗೆ ಏನು ಮರುಮದುವೆ ಬೇಡ. ಹೌದು. ಮತ್ತು ಇದೇನು ಸತಿ ಸಾಗಮನ ಪದ್ಧತಿ, ಹೌದು, ಇವೆಲ್ಲ ಕೂಡ ಇದ್ದಿದ್ದು. ಆಮೇಲೆ ಹೆಣ್ಮಕ್ಳು ಗಂಡ ಸತ್ತ ಮೇಲೆ ಆಕೆ ಹಿಂಗೆ ಇರಬೇಕು ಅಂತಂದೇಳಿ ಆಕೆಗೆಲ್ಲ ಕೂಡ ತಲೆ ಬಳಸಿ ಆಕೆಗೆಲ್ಲ ಕೂಡ ವಿಕಾರ ಮಾಡಿ ಕುಂದಿರ್ತಕ್ಕಂಥದ್ದು ಇದು ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದೈತಿ. ಇದು ಇವತ್ತು ನಿನ್ನಿದಲ್ಲ.